ಏನ್ಲ ಬೈರ ಎಲ್ಲೋಗಿದ್ದಲ್ಲ ಒತ್ತಾರೇನೆ? ಎಲ್ಲೂ ಇಲ್ಲ ಕಣವ, ಗುಡಿತಾವ ಹೋಗಿದ್ದೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಎಲ್ಲೋದ್ನಲ್ಲ ಇವನು ರಾಮಣ್ಣ? ರಾಮಣ್ಣ ವಾತರೇನೆ ಹೊಲ್ತಾಕ್ ಹೋಯ್ತೀನಿ. ಏನೋ ಕೆಲಸ ಐತೆ ಹೊಲ್ತಾಗೆ, ನೀರು ಹಾಯಿಸ್ಬೇಕು, ಇನ್ನೂ ಏನೇನೋ ಕೆಲಸ ಐತೆ ಅಂತ ಹೋದ. ಯಾಕೆ ನಿಂಗೆ ಹೇಳಿಲ್ವಾ? ನೋಡು, ಈ ರಾಮಣ್ಣಂಗೆ ಎಷ್ಟು ಹೇಳ್ತೀನಿ ಹಂಗೆ ಹೋಗ್ಬೇಡ ಕಣ್ಲ, ಇಟ್ಟುಣ್ಕೊಂಡು ಹೋಗ್ಲ. ಖಾಲಿ ಹೊಟ್ಟೆಗೆ ಹಂಗೆ ಹೋದ್ರೆ ಕೆಲಸ ಮಾಡಕ್ಕೆ ಆಯ್ತೈತಲ್ಲ. ಈ ಹುಡುಗಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಅರ್ಥನೇ ಆಗಲ್ಲ, ನನ್ನ ಮಾತೇ ಕೇಳಲ್ಲ. ಹೋಗು ಹೋಗು ಮಗ, ಹೋಗಿ ಆ ರಾಮಣ್ಣನ ಕಳ್ಸೋಗು, ಬಂದು ಇಟ್ಟುಣ್ಕೊಂಡು ಹೋಗ್ಲಿ. ರಾಮಣ್ಣ ಈಗ ಎಲ್ಲಿ ಇರ್ತಾನೆ ಅಂತ ಗೊತ್ತಾಗಲ್ವಲ್ಲಮ್ಮ, ಎಲ್ಲಿ ಅಂತ ಹೋಗಿ ಕಳ್ಸೋಣಮ್ಮ? ಅವಳು ಇಲ್ಲೆಲ್ಲೋ ಐತಾನೆ ಮಗ, ಅಲ್ಲೇ ಹೊಲ್ದಾಗ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಾಂದ್ರೆ ಕರಿ ಬಾಗಿ ಹತ್ರ ಕುಂತಿರ್ತಾನೆ ನೋಡು. ಆಯ್ತಮ್ಮ, ನಾನು ಹೋಗಿ ಆ ರಾಮಣ್ಣನ ಕಳಿಸ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ಬಂದು ಇಟ್ಟುಣ್ಕೊಂಡು ಹೋಯ್ತಾನೆ. ಆಯ್ತು ಮಗ. ಈ ರಾಮಣ್ಣಂಗೆ ನಾನು ಎಷ್ಟು ಹೇಳಿ ಹಂಗೆ ಹೋಗ್ಬೇಡ ಕಡ್ಲ, ಹೋಗ್ಬೇಕಾದ್ರೆ ಇಟ್ಟುಣ್ಕೊಂಡು ಹೋಗ್ಲಾ, ಅಮ್ಮನ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಈ ರಾಮಣ್ಣ ಕೇಳೋದೇ ಇಲ್ಲ. ನನಗಂತೂ ಸಾಕಾಗೋಯ್ತು. ನೋಡು ಇವಾಗ ಅಮ್ಮ ಎಷ್ಟೊಂದು ನೊಂದ್ಕೊಂಡು ಬೇಜಾರು ಮಾಡ್ಕೊಂಡೈತೆ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಛೇ, ಹೋಗಿ ಒಂದು ಮೊದಲು ಉಂಬ ಕಳಿಸ್ಬೇಕು. ಇನ್ನಾಳು ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿ ಕಳಿಸ್ಬೇಕು. ಓ, ಅಲ್ಲಿ ಬೈರ ಬತ್ತಿದ್ದಂಗೆ ಇದ್ದಾನೆ. ಯಾಕೆ ಹೆಂಗೆ ಬರ್ತಾವನಲ್ಲ? ಯಾಕಲಾ ಬೈರ ಹೆಂಗೆ ಬರ್ತಾ ಇದೆಯಾ ಅವಸರವಾಗಿ? ಅಯ್ಯೋ ಏನಣ್ಣ ನೀನು ಬೆಳಗ್ಗೆಯಿಂದ ಏನು ತಿಂದಂಗೆ ಇಟ್ಟು ಉಣ್ದಂಗೆ ಮನೆಯಿಂದ ಹಂಗೆ ಬಂದಿದ್ಯಾ? ಅಮ್ಮ ಒಂದೇ ಸಮ ಬೇಜಾರು ಮಾಡ್ಕೊಳ್ತಾ ಐತೆ. ಹೋಗತ್ತ ಏನೆಲ್ಲ ಮಾಡಲಿ ಬೈರ, ಇಟ್ಟು ಉಣ್ತಾ ಕುಂತ್ರೆ ಇಲ್ಲಿ ಕೆಲಸ ನಡಿಬೇಕಲ್ಲ, ಅದಕ್ಕೆ ಹಂಗೆ ಬಂದ್ಬಿಟ್ಟೆ ಕಣ್ಲ. ಬಿಡಲ್ಲ, ನಂದು ಹೆಂಗೋ ಆಯ್ತೈತೆ. ಹೊಸ ಹೇಳ್ಬೇಕಾಯ್ತು ಕಣ್ಲ ಅಮ್ಮಂಗೆ ನೀನು. ಅಯ್ಯ ಅದನ್ನೆಲ್ಲ ನಾನು ನೋಡ್ಕೊಂತೀನಿ, ನೀನು ಹೋಗಪ್ಪ. ಹೋಗಿ ಮೊದಲು ಮನೆ ತಕ್ಕ ಹೋಗಿ ಇಟ್ಟುಣ್ಕೊಂಡು ಬರೋಗು. ಹೋಗ್ರಮ್ಮಣ್ಣ ಹೋಗು. ಅಯ್ಯೋ ಹೋಗೋಣ ಬಿಡ್ಲ. ಅದಿರಲಿ, ನಿನ್ನ ಕೆಲಸದ ವಿಷಯ ಹೇಳಿದ್ದೆ ಕಣ್ಲ ಸಾವುಕಾರತ್ತಾಗೆ, ಅವನ್ನ ಸರಿ ನೋಡಬೇಕಾಗಿತ್ತು. ಬಾ, ನಿನ್ನೂ ಕರ್ಕೊಂಡು ಬಾ ಅಂತ ಹೇಳಿದ್ರು. ಹೋಗಿ ನಿನ್ನ ಕೆಲಸದ ವಿಚಾರನ ಮಾತಾಡ್ಕೊಂಡು ಬರೋಣ. ಏನು ಆ ಸಾವುಕಾರಂತಾಗೆ ಕೆಲಸ ಮಾಡೋದ? ಹೋಗೋಣ, ಬಡ್ಡಿಗಳು ತಗೊಂಡು ನಮ್ಮ ಮನೆಯೆಲ್ಲ ಹಾಳು ಮಾಡೋವನೇ ಅವಂತಾಗೆ ನಾನು ಕೆಲಸ ಮಾಡೋದ? ಹೋಗಿ ನೀನು. ಹಂಗಲ್ಲ ಕಣ್ಲ, ಈ ಊರಿನಾಗೆ ಸಾವುಕಾರರು ಇರೋರು ಅಂತ ಅಂದರೆ ಅವರು ಒಬ್ಬರೇ. ನಿನಗೆ ಅದು ಬಿಟ್ಟರೆ ಇನ್ಯಾರು ಕೆಲಸ ಕೊಡೋದಿಲ್ಲ. ಹೋಗಿ ನನ್ನ ಮಾತು ಕೇಳು, ಕೆಲಸ ಮಾಡು. ಹಂಗಲ್ಲ ರಾಮಣ್ಣ, ಹಿಂಗೆ ಬಡ್ಡಿಗೆ ಅಂತ ದುಡ್ಡು ಕೊಟ್ಬಿಟ್ಟು ಬಡ್ಡಿ ವಿಚಾರದಾಗೆ ನಮ್ಮದು ಜಮೀನೆಲ್ಲ ಕಿತ್ಕೊಂಡು ನಿನ್ನನ್ನು ಕೂಲಿ ಮಾಡಂಗೆ ಮಾಡ್ಬಿಟ್ಟು ಅವನೇ ಆ ಸಾವುಕಾರ. ಅವನು ಏನಂತ ಹೋಗಿ ಕೆಲಸ ಕೇಳಕ್ಕೆ ಹೋಗಿದ್ದೆ ನೀನು. ನಾನು ಏನಂತ ಕೆಲಸ ಮಾಡ್ಕೊಂಡಿರಲಿ? ಬಿಡು, ಯಾಕೋ ಸರಿ ಕಾಣೋಕ್ಕಿಲ್ಲ. ಅದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ ಕಣ್ಣ. ಸುಮ್ಕೆ ನನ್ನ ಮಾತು ಕೇಳು, ಹ್ಞೂ ಅನ್ನು. ಬಾ, ಕೆಲಸ ಮಾಡ್ಕೊಂಡು ಹೆಂಗೋ ಇರುವಿಂತೆ. ಅದು ಬಿಟ್ಕೊಂಡು ರೋಷ ವೇಷ ಇದೆಲ್ಲ ಯಾಕಲ ಬೇಕು? ಅದು ಅಲ್ಲದೆ ದೊಡ್ಡವರು ಹೇಳಿರೋ ಮಾತು ಕೇಳಿಲ್ವಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ. ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ನೀನು ಹಿಂಗೆ ಆಟ ಮಾಡ್ತಾ ಕುಂತ್ರೆ ಹೆಂಗ್ಲ? ನನ್ನ ಮಾತು ಕೇಳು, ಹ್ಞೂ ಅನ್ನು. ನೋಡಿ ಹೋಗೋಣ. ನಾನು ಬೇರೆ ಕಡೆ ಎಲ್ಲಾದರೂ ಕೆಲಸ ನೋಡ್ಕೊಳ್ತೀನಿ, ಬಿಡೋಣ. ಆ ಸಾವುಕಾರ ಅಂತ ಯಾರು ಹೋಗಿ ಕಳೀತಾರೆ, ನನ್ನ ಕೈಲಾಗಾಕಿಲ್ಲ. ಇಲ್ಲಿ ಎಲ್ಲೂ ಕೆಲಸ ಇಲ್ಲ ಅಂದರೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಬಿಡು. ಸಿರಾಕ್ ಹೋದ್ರೆ ಬೇಕಾದಷ್ಟು ಕೆಲಸ ಸಿಗ್ತವೆ. ನೀನು ಯಾಕೆ ಯೋಚನೆ ಮಾಡ್ತೀಯ? ಸಿರಾದಾಗೆ ಸಾಹುಕಾರಿಗೆ ಪರಿಚಯ ಇರೋರು ಸುಮಾರು ಜನ ಇದ್ದಾರೆ ಕಣ್ಲ. ಅವ್ರಿಗೆ ಹೇಳಿ ಯಾವುದಾದ್ರೂ ಒಳ್ಳೆ ಕೆಲಸನ ಸಿಗೋ ಹಾಗೆ ಮಾಡೋಣ. ಬಾ, ಯಾಕೆ ಯೋಚನೆ ಮಾಡ್ತೀಯ? ನೀನೇ ಹೋದರೆ ಸಿಗಾಕಿಲ್ಲ ಕಣ್ಲ ಒಳ್ಳೆ ಕೆಲಸಗಳು. ಸರಿ ಆಯ್ತು, ಸಿರಾದಾಗೆ ಯಾವ್ದಾದ್ರು ಕೆಲಸನ ಕೊಡಿಸ್ತೀನಿ ಅಂದರೆ ಮಾಡೋದಕ್ಕೆ ನಾನು ಸಿದ್ಧನಪ್ಪ. ಆದರೆ ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ನಾನು ಸಿದ್ಧ ಇಲ್ಲ. ನಡಿ, ಸಾಹುಕಾರ ತಾಗೆ ಹೋಗೋಣ. ಅವ್ರ ಮನೆ ಹತ್ರ ಇರ್ಬೋದು, ಅಲ್ಲೇ ಹೋಗಿ ಮಾತಾಡೋಣ ನಡಿ. ಇಲ್ಲ ರಾಮಣ್ಣ, ಫಸ್ಟು ನೀನು ಹೋಗಿ ಇಟ್ಟುಣ್ಣು, ಆಮೇಲೆ ಸಾಹುಕಾರ ತವ ಹೋಗೋದು. ಸರಿ ನಡಿಯಪ್ಪ, ಮಂತಾಗೆ ಹೋಗ್ಬಿಟ್ಟು ಇಟ್ಟುಣ್ಕೊಂಡು ಹಂಗೆ ಸಾಹುಕಾರ ತವ ಹೋಗೋಣ. ಸರಿ ತಾನೇ? ಅವ ಅಣ್ಣ ಬಂದವನೇ, ರಾಮಣ್ಣ ಬಂದವನೇ. ಉಂಬಾಕಿಕ್ಕು ಉಣ್ಬೇಕಂತೆ. ಇದೇ ಅಂದ ಬೈರ, ಹೊರಗೆ ಬೀದಿಯಲ್ಲಿ ಹಿಂಗೆಲ್ಲ ಮಾತಾಡ್ತೀಯ. ನಡಿ ಒಳಗೆ ಹೋಗಿ ಉಂಡು ಬರೋಣ. ಅವ್ವ ಅಣ್ಣ ಬಂದವನೇ, ಕರ್ಕೊಂಡು ಬಂದಿದ್ದೀನಿ. ಉಣ್ಣಾಕೆ ತಗೊಂಡು ಬಾ. ಬಂದ್ರಾ? ಇರಿ, ಉಣ್ಣಾಕೆ ತಗೊಂಡ್ಬರ್ತೀನಿ. ತಾಳಿ ಇಬ್ಬರು ಇಟ್ಟುಳ್ಕೊಂಡು ಆಮೇಲೆಲ್ಲ ನಾವು ಹೋಗ್ರಿ.
ನೋಡವ ಈ ಬೈರನ್ನ ಸಾವುಕಾರ ತವ ಬಾರ್ಲ ಕೆಲಸ ಕೊಡಿಸ್ತೀನಿ ಅಂದರೆ ಒಂದೇ ಸಮ ಹಠ ಮಾಡ್ತಾನೆ, ಬೇಡ ನಾನು ಮಾಡೋಕ್ಕಿಲ್ಲ ಅಂತ. ನೀನಾದರೂ ಹೊಸಿ ಹೇಳವ, ಕೆಲಸ ಮಾಡಲಿ ಸಾವುಕಾರ ತವ. ಯಾಕ್ಲ ಬೈರ, ಅಣ್ಣ ಹೇಳಿದ್ದು ದಿಟ ಐತೆ, ಹೋಗ್ಲಾ ಕೆಲಸ ಮಾಡು. ಸಾವುಕಾರ ತಗ ಕೆಲಸ ಮಾಡಿದ್ರೆ ಏನ್ಲ ತೆಪ್ಪು, ಹೋಗಿ ಮಾಡು. ಮಾಡಿದ್ರೆ ತಾನೇ ಎಲ್ಲ ಮುಂದೆ ಒಳ್ಳೇದಾಗೋದು. ಅಣ್ಣ ಹೇಳ್ದಂಗೆ ಕೇಳಲ್ಲ, ಯಾಕ್ಲ ಆಟ ಮಾಡ್ತೀಯಾ? ಹಂಗಲ್ಲ ಕಣವು, ಆ ಸಾವುಕಾರ ಬಡ್ಡಿ ತಗೊಂಡು ನಮ್ಮ ಮನೇನೆ ಹಾಳು ಮಾಡವನೆ. ಅಂದನ ಮನೆಗೆ ನಾನೇನಪ್ಪ ಕೆಲಸ ಮಾಡಲಿ? ಹೋಗು, ನೀನು ಅಣ್ಣ ಆಡ್ದಂಗೆ ಆಡ್ತೀಯ, ತೆಗಿ. ಏನು ಮಾಡೋಕ್ಕಾಯ್ತೈತೆ ಮಗ, ಆವಾಗ ನಮ್ಮ ಪರಿಸ್ಥಿತಿ ಹಂಗಿತ್ತು. ಬಡ್ಡಿ ಇಲ್ದಂಗೆ ಯಾರಪ್ಪ ಸಾಲ ಕೊಟ್ಟಾರೋ? ಈಗ ದುಡ್ಡು ಕೊಟ್ಟವನೇ ಅದಕ್ಕೆ ಬಡ್ಡಿ ತಗೊಂಡವನಪ್ಪ. ಏನು ಮಾಡೋಣ ಬಿಡು, ಅದಕ್ಕೆಲ್ಲ ಮನಸ್ಸಿಗೆ ಬೇಜಾರ ಮಾಡ್ಕೊಳಕ್ಕೆ ಹೋಗ್ಬೇಡ. ಕೆಲಸ ಮಾಡು, ಕೂಲಿ ತಗೊಂಡು ಬಂದ್ರೆ ಆತಪ್ಪ. ಅದಕ್ಕೆ ಯಾಕಪ್ಪ ಬೇಜಾರು ಮಾಡ್ಕೊಂತೀಯ? ಹಂಗಲ್ಲ ಕಣವು, ಬಡ್ಡಿ ತಗೊಳೋದು ಅಂದರೆ ಹಂಗಲ್ಲ. 1, 2, 3, 4ರಷ್ಟು ತಗೊಂಡು ಮನೆನೇ ಹಾಳು ಮಾಡೋವನೇ ಸಾವುಕಾರ. ನಿಮ್ಗೇನಾದರೂ ಜಪ್ತಿ ಆಯ್ತಾ? ಮನೆ ಹೊಲ ಎಲ್ಲ ಹಾಳಾಗೋಯ್ತೈತೆ ಅಷ್ಟೇ. ಅವನ ಜೊತೆ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ, ಸುಮ್ಕಿರಿ. ಅವನ ತವ ಕೆಲಸ ಮಾಡೋದು ಒಂದೇ, ಉರ್ಲಾಕೊಂಡು ಸಾಯೋದು ಒಂದೇ. ನಿಮಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ನಾನು ಬೇರೆ ಎಲ್ಲಾದರೂ ಕೆಲಸ ಹುಡಿಕೊಂತೀನಿ, ಇಲ್ಲ ಅಂದರೆ ಸೀದಾಪೇಟೆಗೆ ಹೋದ್ರೆ ಸಿಗ್ತಾವೆ ಕೆಲ್ಸಗಳಿಗೆ. ಏನು ಬರುವ, ಸುಮ್ಕಿರಿ ನೀವು. ಹಂಗಲ್ಲ ಕಂಡ ಬೈರ, ನಿಮಗೆ ಗೊತ್ತಾಗಿಲ್ಲ. ಸಿರಾಪೇಟೆಗೆ ಅಂದರೆ ಏನು ಸುಮ್ಮನೇನಿಲ್ಲ. ಸಾವುಕಾರರು ಅಂದರೆ 4 ಕಡೆ ಓಡಾಡ್ಕೊಂಡು ಬಡ್ಡಿ ವ್ಯವಹಾರ ಮಾಡ್ಕೊಂಡು 4 ಜನಕ್ಕೆ ಬೇಕಾದ ಮನುಷ್ಯ ಆಗಿದ್ದಾರೆ. ಅವ್ರು ಹೇಳಿದ್ರೆ ಯಾರಾದರೂ ಅವ್ರ ಮಾತನ್ನು ಕೇಳ್ತಾರೆ. ನೀನು ಒಬ್ಬನೇ ಹೋಗ್ಬಿಟ್ಟು ಕೆಲಸ ಕೊಡು ಅಂದರೆ ಯಾರೆಲ್ಲ ಕೊಡ್ತಾರೆ? ಅದಕ್ಕೂ ಗುರ್ತು ಪರಿಚಯ ಎಲ್ಲ ಕೇಳ್ತಾರೆ. ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರು, ನನ್ನ ಮಾತು ಕೇಳು. ಹಂಗೂ ನೀವು ಸಿರಾಪೇಟೆಗೆ ಕೆಲಸ ಮಾಡಬೇಕು ಅಂದ್ರೂ ಅವ್ರ ಕಡೆಯಿಂದಲೇ ಒಂದು ಮಾತು ಹೇಳ್ಸಲ್ಲ. ಒಳ್ಳೆ ಕೆಲಸಗಳೇ ಕೊಡಿಸ್ತಾರೆ, ಸುಮ್ಮನೆ ಹ್ಞೂ ಅನ್ನು. ಹ್ಞೂ ಅಲ್ಲ ಬೈರ, ನೀನು ಹಿಂಗೆ ಇವಾಗ ಕೋಪ ಮಾಡ್ಕೊಂಡು ದ್ವೇಷ ಕಟ್ಕೊಂಡು ಸಾವುಕಾರ ತವ ನೀನು ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ಮುಂದೇನಾದರೂ ಕೆಲಸ ಆಗಬೇಕು ಅಂದರೆ ನಮಗೆ ಬೇಕಾಗುತ್ತಾರೆ ಸಾವುಕಾರರು. ಸುಮ್ಕೆ ಅಣ್ಣ ಹೇಳ್ದಂಗೆ ಕೇಳು, ಎಲ್ಲ ಒಳ್ಳೇದಾಯ್ತೈತೆ. ಹೋಗ್ಬಾ ಸುಮ್ಮನೆ, ಅವ್ರು ಮಾಡ್ತಾವ ಹೋದರೆ ನಿಮಗೇನು ಕಮ್ಮಿ ಆಗಲ್ಲ. ಹೋಗಿ ಬಾ. ಸರಿ ರಾಮಣ್ಣ, ನೋಡಿ ಬರ್ತೀವ್ನಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬರ್ತೀವ್ನಿ. ಆದರೆ ಬಲವಂತ ಮಾಡಬಾರ್ದು. ನನಗೆ ಇಷ್ಟ ಆದರೆ ಕೆಲಸ ಮಾಡ್ತೀವ್ನಿ, ಇಲ್ಲ ಅಂದರೆ ಇಲ್ಲ. ಸರಿ ನೋಡಿ. ಏನು ನಿಂಗಣ್ಣ ಎಲ್ಲ ಹೋಗ್ತಾ ಇದ್ದೀಯಾ? ಏನಿಲ್ಲ ರಾಮಣ್ಣ, ಸಾವುಕಾರರು ಹೇಳಿದ್ರು ಹೊಲ್ತಕ್ಕೆ ಹೋಗಿ ರಾಗಿ ಹೊಲಕ್ಕೆ ಎಲ್ಲ ಗೊಬ್ಬರ ಹಾಕಬೇಕು, ಆಳುಗಳು ಬಂದವ್ರೆ, ಬೇಗ ಬೇಗ ಕೆಲಸ ಮಾಡಿಸು ಅಂತ ಹೇಳಿದ್ರು. ಹಂಗೆ ನೀರು ಬೇರೆ ಹಾಯಿಸ್ಬೇಕು, ಕೆಲಸ ಇತ್ತು, ಹಂಗಾಗಿ ಹೊಲ್ತಕ್ಕೆ ಹೋಗ್ತಾ ಇದ್ದೆ. ನೀನು ಎಲ್ಲಿಗೆ ಹೊರಟೆ ರಾಮಣ್ಣ? ಜೊತೆಗೆ ಬೈರನ್ನು ಕರ್ಕೊಂಡು ಹೋಗ್ತಾ ಇದೆಯಾ? ಏನು ಸಮಾಚಾರ? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಸಾವುಕಾರರು ನೋಡಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಸಾವುಕಾರರು ಇದ್ದಾರಾ ಮನೆ ಹತ್ರ, ಇಲ್ಲ ಹೊಲ್ದ ಹತ್ರ ಏನಾದರೂ ಇದ್ದಾರಾ? ನಾನು ಆವಾಗಲೇ ಬರಬೇಕಾದ್ರೆ ಮಂತಾಗೆ ಇದ್ದರು, ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ. ನೋಡ್ರಿ, ಒಂದು ಸರ್ತಿ ಮಂತಾಗೆ ಹೋಗಿ ನೋಡ್ರಿ.